ಗುರ್ಮಿಡ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಹೊಸಪೂಲ್ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನದಲ್ಲಿ 2 ಟ್ಯಾಂಕ್ ಕಟ್ಟಿ 5 ವರ್ಷ ಉದ್ಘಾಟನೆ ಆಗಿಲ್ಲ. ಆಮೇಲೆ ಮೂಲಭೂತ ಸೌಕರ್ಯ ಇಲ್ಲ, ಸಿಸಿ ರಸ್ತೆ ಚರಂಡಿ ಸ್ವಚ್ಛ ಇಲ್ಲ ಅಂತ ಅಂದಾಗ ನಾವು ಹಿಂದೆ ಅಕ್ಟೋಬರ್ 27ರಂದು ಬಾರ್ಕೋಲ್ ಚಳವಳಿ ಪ್ರತಿಭಟನೆ ನಡೆದಾಗ ಸ್ಥಳಕ್ಕೆ ನಾಮಕೆ ವಾಸ್ತೆ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಿದೆ. ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಗ್ರಾಮಸ್ಥರೆಲ್ಲರೂ ಸೇರಿ ಏನದಂದ್ರೆ 5ನೇ ತಾರೀಕು ಜಾಲಿ ಮುಳ್ಳು ಬಡಿದು ಇದೇ ಮಾರ್ಚ್ 50 ಇಂದು ಗ್ರಾಮ ಪಂಚಾಯತಿಗೆ ಜಾಲಿ ಮುಳ್ಳು ಬಡಿದು ಹೈದರಾಬಾದ್ ಮುಖ್ಯ ರಸ್ತೆ ಬಂದ್ ಮಾಡ್ಬೇಕಂತಕ್ಕಂಥದ್ದು ನಿರ್ಧಾರ ತೊಗೊಂಡಿದ್ವಿ. ಇನ್ನೇನಂದ್ರೆ ಆಕಸ್ಮಿಕವಾಗಿ 3ನೇ ತಾರೀಕಿನಿಂದ ರಾತ್ರಿ JCB ಹಚ್ಚಿ ಪೈಪ್ಲೈನ್ ಮಾಡ್ತಕ್ಕಂಥ ಕೆಲಸ ಚಾಲು ಮಾಡ್ಯಾರ. ಅದರಲ್ಲಿ ಏನಾದ್ರು ತಾಲೂಕ್ ಪಂಚಾಯತ್ ಇಒ ಮತ್ತು ಪೊಲೀಸ್ PI ಪೊಲೀಸ್ ಇನ್ಸ್ಪೆಕ್ಟರ್ ದೇವೇಂದ್ರ ಸಾಬ್ ಧೂಳು ಅವರು ಎಲ್ಲರೂ ಫೋನ್ ಮಾಡಿ ತಹಸೀಲ್ದಾರ್ ಫೋನ್ ಮಾಡಿ ಸರ್ ಅವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಮತ್ತು ಸಮಸ್ಯೆಗಳು ನಡೆದ ಕೆಲಸ ಎಲ್ಲ ಅಪ್ರೂವ್ ಮಾಡಿಸ್ತಾ ಇದ್ದೀವಿ. ದಯವಿಟ್ಟು ನೀವು ಮುಳ್ಳು ಹಚ್ಚೋ ಕಾರ್ಯಕ್ರಮವನ್ನು ನಿಮ್ಮ ಪ್ರತಿಭಟನೆ ವಾಪಸ್ ಬಿಡಬೇಕಂತಕ್ಕಂಥ ನನಗೆ ದೂರವಾಣಿ ಮುಖಾಂತರ ಕರೆ ಮಾಡಿದಾಗ ನಾನು ಒಪ್ಪದೆ. ನೀವೇನಿದ್ರು ಗ್ರಾಮ ಪಂಚಾಯತಿ ಬರೀ ಗ್ರಾಮದವ್ರು ಎಲ್ಲರೂ ಕರೆದು ಕೇಸಿ ಸಭೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋಣ ಅಂದಾಗ ಗ್ರಾಮಕ್ಕೆ ಬಂದರು. ಗ್ರಾಮಕ್ಕೆ ಬಂದ ಮ್ಯಾಕೆ ಗ್ರಾಮದ ಎಲ್ಲ ಸುತ್ತಾಡಿ ನೋಡಿದಾಗ ಗಬ್ಬೆದ್ದು ನಾರ್ತಿತ್ತು. ಅಲ್ಲೇ ಸ್ಥಳದಲ್ಲೇ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆಲ್ಲ ಯಾವುದು ಸೂಚನೆ ನೀಡಿ ತಕ್ಷಣ ಸ್ವಚ್ಛಗೊಳಿಸ್ಬೇಕು, ಪೈಪ್ಲೈನ್ ಮಾಡ್ಬೇಕಂತಕ್ಕಂಥದ್ದೊಂದು ವಾಟರ್ ಸಪ್ಲೈ AW ಕೂಡ ಐರೆಡ್ಡಿ ಬಂದರು. ಅವರು ಕೂಡ ಕನೆಕ್ಷನ್ ಚಾಲು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಹಂಗಾಗಿ 2 ದಿವಸದಿಂದ ಕಾಮಗಾರಿಗಳನ್ನು ಚಾಲು ಆದದಕ್ಕೆ ನಾವು ಇಂದು ನಡೀತಕ್ಕಂಥ ಪ್ರತಿಭಟನೆಯನ್ನು ವಾಪಸ್ ಪಡೆದೀವಿ. 1 ವಾರ ಸಮಯ ಕೊಟ್ಟರೆ 1 ವಾರದೊಳಗೆ ಅವರು ಏನೇ ನಿಷ್ಕಾಳಜಿ ವಹಿಸಿದ್ರು ಸರಿಯಾಗಿ ಮಾಡಲಿಲ್ಲ ಅಂದರೆ ಮತ್ತೆ ಅದೇ ಕಾರ್ಯಕ್ರಮ ನಾವು ಮುಂದೂಡಬೇಕಾಗ್ತದಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕ್ ಪಂಚಾಯತಿಗೆ ಎಚ್ಚರಿಕೆ ನೀಡ್ತೀವಿ. ಬ್ಲೀಚಿಂಗ್ ಪೌಡರ್ 2 ಟ್ಯಾಂಕ್ ತೊಳಿಬೇಕು. ಲೀಕೇಜ್ ಐತಂದ್ರೆ ಇಲ್ಲಿ ಕನೆಕ್ಷನ್ ಇರಬೇಕಲ್ಲ, ಈ ಕಡೆ ಮುಂದೆ ಹೋಗಿಲ್ಲ. ಈಗ ನೀರು ಇಮಿಡಿಯೇಟ್ ನಾಳೆ 24 ತಾಸು ನೀರಿನ ವ್ಯವಸ್ಥೆ ಆಗಬೇಕು ಮಕ್ಕಳಿಗೆ. 3 ವರ್ಷ ಐತಿ ಇಲ್ಲಿ ಬಂದ ಮ್ಯಾಗ ಇಲ್ಲ ಶೌಚಾಲಯ ಹಚ್ಚಾಗ ಒಳಗೆ ಕಾಂಪೌಂಡ್ ಬಂಜಾರ ಸಮಾಜ ಮಾಡಿದ ಅಟೆ ನಿಂತಿರ್ತಾವೆಲ್ಲ ಮಿಕ್ಸ್ಗಳು ಬರ್ತಾ ತಿಂತಾವ ಓದ್ತಾವ. 4 ತಿಂಗಳಿಂದ ಇಷ್ಟೇ ನಾರ್ಲಕತ್ತ ಗಿಡ ಬೆಳೆದಿರಾಗ ಗಿಡ ನೋಡ್ರಿ, ಗಿಡ ಹಾಕಿದ್ ಬೆಳೆಯಲ್ಲ. ಇದು ಸ್ವಚ್ಛ ಮಾಡ್ಲಿಕ್ಕೆ ಏನು ರೋಗ ಬಂದಿದೆ ಈ 2 ದೇವ್ರ ಕೇಸಿ ಪ್ರತಿ ವರ್ಷ ಯಾರು ಬರ್ಲಿ ಹೋಗ್ಲಿ ಮಾಡ್ತಾರೆ. ಇದು ಪಂಚಾಯತ್ ಕೇಂದ್ರ ಸ್ಥಾನದಾಗ ಇಷ್ಟು ಸಣ್ಣ ಕೆಲಸ ಏಟ್ ದೊಡ್ಡದಿದು. ಅವ್ರದ್ದು ಏನಾದ ಭಾಳ ಆಟ ಸ್ವಲ್ಪ ರೊಕ್ಕ ತಿನ್ನಿಲ್ಲ ಅದ್ರಾಗ ನಿಜವಾದ ಕಾಲ್ರ ತಪ್ಪಾಗಲ್ಲ. ದೊಡ್ಡ ಆದ ಎಲ್ಲ ಚರ್ಚೆ ಆಗದ CM ತನ ನಾಡ್ದು ಮತ್ತೆ ಬಿಟ್ಟಾಗಲ್ಲ ಬಟ್ಟಿ ನಾನು ಎಲ್ಲ ಹೇಳ್ತಿಂದು ತಿರುಗಾಡಿ ಹೋಗಿನಿ. 4 ತಿಂಗಳಾಯ್ತು ಅಲ್ಲೇ ಇವರು ಏನೋ ಅಪ್ಡೇಟ್ ಇರುತ್ತೆ. ಇವತ್ತು ಸಾಕು ಹಿಡಿದು ನೀವೇನು ಪಂಚಾಯತ್ಗೆ ಎಷ್ಟು ಮಂದಿ ಇರ್ತಿ ನಿಮ್ಮ ಮನೆಯಾಗ ಇವತ್ತು ನೀರು ಬಂದಾಗಲೇ 5 ನಿಮಿಷ ಚಾಲು ಆಗ್ತದೆ. 5 ನಿಮಿಷದಾಗ ನೀವು ಕರೆಕ್ಟ್ ಚಾಲು ಮಾಡಿಸ್ತೀರಿ. ಮಾಡೇಬೇಕತ್ತ ಮಾಡ್ಲಿಲ್ಲ ಅಂದ್ರೆ ನಾನು ಬಿಡಲ್ಲ. ನಾನು ಶಿವ ಬರತನ ಬಿಡಲ್ಲ. ಈಗ ಮತ್ತೆ ಶಿವ ಇನ್ಸರ್ಟ್ ಹಾಕೊಂಡು ತಿರುಗಾಡ್ತಾರೆ. ನಾಚಿಕೆ ಆಗ್ಬಿಟ್ಟಿವ್ರಿ. ನೀವೇ ಹೇಳ್ರಿ, ನೀವು ಅಂದ್ರೆ ನಾನು ನಿಮ್ ಕಾಲ್ ಹಿಡ್ಕೊಂಡು ಹೋಗ್ತೀನಿ. ನಾನು ನೋದ ಬಡವ್ರಿ ಅವ್ರಂಗ ನಾವ್ ಮಾಡಕ್ ಬರಲ್ಲ. ಅವ್ರ ಮುಂದೆ ಮಾಡ್ಬೇಕು. ಅವ್ರು ನಿಮ್ ಮನೆಗೆ ಸರ ಇಲ್ಲಿ ನೋಡ್ರಿ, ಅವ್ರ ಮನೆಗೆ ನಾಯಿ ಅವ್ರ ರೈತರು ಮಾಲ್ ತಗೋತಿಗೆ ಬಿದ್ರ ಅಂದ್ರೆ ನೋಡ್ರಿ ಹೆಂಗ್ ಮಾಡ್ಕೊಂಡ್ರ. ಏನ್ ಮಾಡ್ತಾರ ಪಂಚಾಯತ್ಯಾಗ ಅದು ಯಾರು ಇಲ್ಲಿ ನೋಡ್ರಿ 1 ನಿಮಿಷ ಯಾವಾಗ ಲ್ಯಾಪ್ಸ್ ಆಗ್ಯದ ಅಲ್ರಿ. ನೀವು ಇಲ್ಲಿ ನೋಡ್ರಿ ಆರೋ ಪ್ಲಾಂಟ್ ಕೊಡ್ತಾನೆ ಅಂದ್ರೆ ಓಣಿಗೆ ಅನುಕೂಲ ಆಗ್ತದ. ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನದಾಗ ಸರ್ ಉಮೇಶ್ ಮುದ್ದಾಳ್ ಸರ್ ಅವರು ಮೊನ್ನೆ ಹೋರಾಟ ಮಾಡಿದ್ರು. ಅದೇ ರೀತಿ ಇವತ್ತು ಮಾರ್ಚ್ 5 ಇವತ್ತು ಗ್ರಾಮ ಪಂಚಾಯತ್ ಜಾಲಿ ಮುಳ್ಳು ಬಡಿಯುವ ಕಾರ್ಯಕ್ರಮ ಇತ್ತು.
ಆದರೆ ಅದು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಉಮೇಶ್ ಸರ್ ಅವ್ರಿಗೆ ಪರ್ಸ್ನಲ್ ಆಗಿ ಫೋನ್ ಮಾಡ್ಕೇಸಿ ನಾವು ಇದೆಲ್ಲ ಮಾಡಿಕೊಡ್ತೀವಿ, ನೀವು ದಯವಿಟ್ಟು ಹೋರಾಟ ಮಾಡಬೇಡ್ರಪ್ಪ, ಅದು ಮಾಡಬೇಡ್ರಿ ಅಂತ ಹೇಳಿದರು. ಆದರೆ ಉಮೇಶ್ ಸರ್ ಅವರು ಅದನ್ನು ಯಾವುದೇ ರೀತಿ ಫೋನ್ನ ರೆಸ್ಪಾನ್ಸ್ ಮಾಡಲಿಲ್ಲ. ಬಟ್ ಫೋನ್ ಮಾತಾಡ್ರ, ಬಟ್ ಅದೇನು ಕೇಳಿಲ್ಲ. ಈ ಹೋರಾಟ ಜನರ ಮುಖಾಂತರ ಜನರ ಮುಖಾಂತರನೇ ಅಲ್ಲಿ ಬಗೆಹರಿಸ್ಕೊಳ್ಳೋಣ ಅಂದ್ಕೇಸಿ ಗ್ರಾಮ ಪಂಚಾಯತ್ ಪಸ್ಪೂರ್ ಗ್ರಾಮ ಪಂಚಾಯತ್ ಬಂದು ಎಲ್ಲ ಅಧಿಕಾರಿಗಳ ತಕ್ಷಣ ಭೇಟಿ ನೀಡಿಕೇಸಿ ಈ ರೀತಿ ನಾವು ಮಾಡಿಕೊಡ್ತೀವಿ 1 ವಾರದಲ್ಲಿ ಅಂತ ಹೇಳ್ಯಾರ. ಬಟ್ ಅವ್ರು 1 ವಾರದಲ್ಲಿ ಮಾಡಿಕೊಡೋಕ್ಕೆ ಮತ್ತೆ ಪುನಃ ಈ ಜಾಲಮೂಲ ಕಾರ್ಯಕ್ರಮ ಮತ್ತೆ ನಾವು ಹೋರಾಟ ಮಾಡ್ತೀವಿ ಎಂದು ಹೇಳ್ತಾ ಇದ್ವಿ. ಅದೇ ರೀತಿ ಸದ್ಯ ಒಂದು ಇತ್ತು ಜಯ ಸಿಕ್ಕದ ಉಮೇಶ್ ಮುದ್ನಾಳ್ ಸರ್ ಅವರಿಂದ ಹೋರಾಟಕ್ಕೆ ಜಯ ಸಿಕ್ಕಂತ ನಾವು ವ್ಯಕ್ತಪಡಿಸಿದ್ವಿ. ಅದು ಫುಲ್ ಸಿಗ್ಬೇಕು ನಮಗೆ, ಸಿಕ್ಕಾಗ ನಮ್ಗೆ ಖುಷಿ ಪಡ್ತದೆ, ಉಮೇಶ್ ಸರ್ ಅವ್ರಿಗೂ ಖುಷಿ ಪಡ್ತದ, ನಾವು ಅವರಿಂದ ನಾವು ಮಾಡಿದ ನಮಗೂ ಖುಷಿ ಪಡ್ತದೆ ಹೇಳ್ತೀವಿ. ನಿಮ್ಮ ಹೆಸರು? ಈ ರೀತಿ ನಾವು ಆಂಜನೇಯ ಅಂತ ಹೇಳಿ ನಾವು ಮಾತಾಡ್ತಿದ್ದೀವಿ. ಪಸ್ಪೂಲ್ ಗ್ರಾಮದಲ್ಲಿ ಮುಳ್ಳು ಬಡಿಬೇಕಂತೇಳಿ ಪ್ರತಿಭಟನೆ ಉಮೇಶ್ ಅಣ್ಣವರು ಮುದ್ನೋಳವ್ರ ಅಣ್ಣವ್ರು ಏನಂತ ಹೇಳಿದ್ರು, ಪ್ರತಿಭಟನೆ ಮಾಡ್ಬೇಕಂತೇಳಿ ಎಚ್ಚರಿಕೆ ನೀಡಿದ್ದರು. 5ನೇ ತಾರೀಕು ಮಾರ್ಚ್ 5ನೇ ತಾರೀಕು ಮಾಡಿದ ಎಚ್ಚರಿಕೆ ನೀಡಿದ ನಂತರ ಅಣ್ಣಗೆ ಫೋನ್ ಹಚ್ಚಿ ಅಧಿಕಾರಿಗಳು ಓಡೋಡೆ ಬಂದ್ಬಿಟ್ರು ಆಫೀಸಿಗೆ. ಓಡೋಡೆ ಬಂದು ಕೇಸಿ ಇಲ್ಲರಿ ಸರ್ ನಿಮ್ಮ ಹೋರಾಟ ಹಿಂದಕ್ಕೆ ಬಡ್ರಿ, ನಾವು ಆದಷ್ಟು ನಾವು ಜಲ್ದಿ ಬಗೆಹರಿಸ್ಕೊಡ್ತೀವಿ ಅಂತೇಳಿ ಅಣ್ಣವರಿಗೆ ಭರವಸೆ ಕೊಟ್ಟವರು. ಅದು ಭರವಸೆ ಈಡೇರಿಲ್ಲ ಅಂತ ಅಂದರೆ ಇನ್ನು ಮುಂದೂ ನಾವು ಅಲ್ಲಿಗೆ ನಿಂದ್ರಿಸಂಗಿಲ್ಲ, ಅದನ್ನು ಕೆಲಸ ಆಗೋದು ನಾವು ಬಿಡೋಂಗಿಲ್ಲ. ಅದೇನಿರಲಿ ಅಣ್ಣಗೆ ನಾವು ಬೆಂಬಲ ಇರ್ತೀವಿ, ಅಣ್ಣ ಮುಖಾಂತರ ಮುಗಿಬೇಕು. ನಿಮ್ಮ ಹೆಸರು? ಮಲ್ಲೇಶ್.